ಗುಲ್ಬರ್ಗ ತಾಲೂಕಿನ ಆಜಾದ್ಪುರ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತಕ್ಕಂಥ ಒಂದು ನಿರ್ಧಾರ ತೆಗೆದುಕೊಂಡು ಅದಕ್ಕೆ ಆದಂಥ ಒಂದು ಜಯಂತಿ ಉತ್ಸವ ಸಮಿತಿಯನ್ನು ರಚನೆ ಮಾಡಿ ಈ ಜಯಂತಿ ಉತ್ಸವ ಸಮಿತಿ ಮುಖಾಂತರ ಒಳ್ಳೆಯ ಸಂದೇಶನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳಾಗಿರ್ಬೋದು, ಬುದ್ಧನ ವಿಚಾರಗಳಾಗಿರ್ಬೋದು, ಬಸವನ ವಿಚಾರಗಳಾಗಿ ಜನರಿಗೆ ಸಾಮಾನ್ಯ ಜನರಿಗೆ ಮುಟ್ಟಿಸಿ ನಮ್ಮ ಗ್ರಾಮದಲ್ಲಿ ಓದ್ತಕ್ಕಂಥ SLC PUC PG ಆಮೇಲೆ PhD MSc ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ಕರೆಸಿ ಎಲ್ಲ ಜಾತಿ ಮುಸ್ಲಿಮ್ ಇರಲಿ ಅಥವಾ ಈ ಹಿಂದೂ ಇರ್ತಕ್ಕಂಥ ಯಾವುದೇ ಜಾತಿಗೆ ಸೀಮಿತ ಇಲ್ಲ, ಎಲ್ಲ ಜಾತಿ ವಿದ್ಯಾರ್ಥಿಗಳಿಗೆಲ್ಲ ಕರೆಸಿ ಅವರಿಗೆ ಸ್ಟೇಜ್ ಮೇಲೆ ಕರೆಸಿ ಸನ್ಮಾನ ಮಾಡಬೇಕು. ಆ ಸನ್ಮಾನದಲ್ಲಿ ಪ್ರಶಸ್ತಿ ಪ್ರಮಾಣ ಪತ್ರ ಜೊತೆಗೆ ನೆನಪಿನ ಕಾಣಿಕೆ ಅಂತಕ್ಕಂಥ ಒಂದು ನಿರ್ಧಾರ ಮಾಡಿ ಈಗ ಆಲ್ರೆಡಿ ಮಾಡ್ತಾಯಿದ್ದೀವಿ. ಅದು ಬಹಿರಂಗ ಸಭೆ ಬೆಳಗ್ಗೆ 8 ಗಂಟೆಗೆ ಧ್ವಜಾರೋಹಣ, ಪಂಚಶೀಲ ಮತ್ತು ನೀಲ ಧ್ವಜಾರೋಹಣ, 10:30 ಗಂಟೆಗೆ ಇದು ಬಾಬಾ ಸಾಹೇಬರ ಭಾವಚಿತ್ರ ಮೆರವಣಿಗೆಯನ್ನು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸಾಯಂಕಾಲ 6 ಗಂಟೆಗೆ ಬಹಿರಂಗ ಸಭೆ, ಬೆಳಗ್ಗೆ 8 ಗಂಟೆಗೆ ಧ್ವಜಾರೋಹಣನ ನಮ್ಮ ಅಗರ್ಗ ಪಂಚಾಯತ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೀನಾಕ್ಷಿ ಅವರು ನಡೆಸ್ಕೊಡ್ತಾ ಇದ್ದಾರೆ. ಮತ್ತು 10:30ಕ್ಕೆ ಈ ಮೆರವಣಿಗೆ ಭಾವಚಿತ್ರ ಮೆರವಣಿಗೆಯನ್ನು ನಮ್ಮ ACP ಆಗಿರ್ತಕ್ಕಂಥ DG ರಾಜಣ್ಣವರು ಕೂಡ ಅದು ಉದ್ಘಾಟನೆ ಓಪನಿಂಗ್ ಮಾಡ್ತಾಯಿದ್ದಾರೆ. ಬಹಿರಂಗ ಸಭೆಯಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಗ್ರಾಮೀಣ ಮತಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡ್ ಅವರು ಸಭೆ ಉದ್ಘಾಟನೆ ಮಾಡ್ತಾಯಿದ್ದಾರೆ. ಅದಕ್ಕೆ ಮುಖ್ಯ ಅತಿಥಿಗಳಾಗಿ ತಿಪ್ಪಣ್ಣಪ್ಪ ಕಮಕ್ನೂರ್ MLC ಮತ್ತು ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಶ್ರೀರಾಮುಲು ಮತ್ತು ರಿಜಿಸ್ಟ್ರಾರ್ ಆಗಿರ್ತಕ್ಕಂಥ ಕುಲಸಚಿವ ರಮೇಶ್ ಲಂಡನ್ಕರ್, ನಮ್ಮ ನಗರದ ಮಹಾನಗರ ಪಾಲಿಕೆ ಮೇಯರ್ ಆಗಿರ್ತಕ್ಕಂಥ ಯಲ್ಲಪ್ಪ ನಾಯ್ಕೋಡಿ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಅರ್ಜುನ್ ಭದ್ರೆ ಕ್ರಾಂತಿಕಾರಿ ಸಮಿತಿ. ಇದರಲ್ಲಿ ಪ್ರಮುಖವಾಗಿ ಅಂತಂದರೆ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳನ್ನು ಜನಕ್ಕೆ ಮುಟ್ಟಿಸಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಅಪ್ಪಿಗೇರಿ ಸೋಮಶೇಖರ್ ಸಹಾಯಕ ಪ್ರಾಧ್ಯಾಪಕರು, ಕೇಂದ್ರ ವಿಶ್ವವಿದ್ಯಾಲಯ ಕಡಗಂಚಿ ಇವರಿಗೂ ಈ ಸಮಿತಿಯಲ್ಲಿ ಲಕ್ಷ್ಮಣ್ ಮೇಲ್ನಿಕೇರಿ ಅಧ್ಯಕ್ಷರು, ನಾನು ಪ್ರಧಾನ ಕಾರ್ಯದರ್ಶಿ, ಬಸಣ್ಣ ಗದ್ದಿ ಉಪಾಧ್ಯಕ್ಷರು, ಸುಭಾಷ್ ಕೋರೆ ಗೌರವಾಧ್ಯಕ್ಷರು, ಶಿವಶರಣಪ್ಪ ಡಾಕ್ಟರ್ ಕಾರ್ಯದರ್ಶಿ, ಲೋಹಿತ್ ಕೋರೆ ಕಾರ್ಯದರ್ಶಿ, ರಮೇಶ್ ಕಟ್ಟಿಮನಿ ಕಾರ್ಯದರ್ಶಿ, ಸೂರ್ಯಕಾಂತ್ ನಾಗ್ಮನ್ ಕಾರ್ಯದರ್ಶಿ, ಹೀಗೆ ಎಲ್ಲರನ್ನ ಒಳಗೊಂಡು ಈ ಜಯಂತಿ ಆಚರಣೆಯನ್ನು ಮಾಡ್ತಾಯಿದ್ವಿ. ಎಲ್ಲರೂ ಕೂಡಿ ಮಾಡಿದರೆ ಅದು ಒಂದು ನೆಮ್ಮದಿ ಇರ್ತದೆ ಅಂತಕ್ಕಂಥ ಬುದ್ಧನ ಬೆಳಕು, ಬಸವನ ಬದುಕು, ಅಂಬೇಡ್ಕರ್ ಅವರ ಧ್ವನಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಮಾಡ್ತಾಯಿದ್ದೀವಿ. ಅದಕ್ಕೆ ದಯವಿಟ್ಟು ತಾವು ಕೂಡ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಬೇಕು. ನಮ್ಮ ಹೆಸರು ಸರ್? ಬಾಬುರಾವ್ ಬಡಿಗರ್ ಸರ್. आपको किया था पासपोर्ट, देखते रहोगे PDF